ಜೂನ್ 1, 2025 ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿಯಾಗಿರುವಂತಹ KNN ಮಂಡಿ ಮಾಲೀಕರಾದ KN ಪ್ರಕಾಶ್ ಅವ್ರ ಜೊತೆ ಇವತ್ತು ನಾವಿದೀವಿ. ಅಣ್ಣ, ಇವತ್ತು ಯಾವ್ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ. ಇವತ್ತು ಮೀಡಿಯಂ ಥರ್ಡ್ ಕ್ವಾಲಿಟಿ ಬಂದು 50 ರೂಪಾಯಿಂದ 70 ರೂಪಾಯಿ ಆಗಿದೆ. ಸೆಕೆಂಡ್ ಕ್ವಾಲಿಟಿ ಬಂದು 70 ರೂಪಾಯಿಂದ 150 ಆಗಿದೆ. ಫೈನ್ ಕ್ವಾಲಿಟಿ ಬಂದು 220, 230 ರೂಪಾಯಿ ಆಗಿದೆ. ನಾಟಿ ಸೀಡ್ ಬಂದು 70 ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ. 100, 150, 200 ರೂಪಾಯಿವರೆಗೂ ಸೆಕೆಂಡ್ ಕ್ವಾಲಿಟಿ ಆಗಿದೆ. 300 ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ. ಸೂಪರ್ ಆಗಿರೋದು ಶೈನಿಂಗ್ ಇರೋ ಮಾಲ್ 300 ರೂಪಾಯಿವರೆಗೂ ಆಗಿದೆ. ಬೆಲೆಗೆ ಸ್ವಲ್ಪ ಮುಂದುವರೆಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ನೋಡ್ರಿ, ಇದು ಮಾಲ್ ನೀವು ನೋಡ್ತಾ ಇದ್ರೆ ತುಂಬಾ ಸೂಪರ್ ಆಗಿದೆ. ಇದೇ ಟಾಪ್ ರೇಟ್ ಹೋಗಿರೋದು. ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕಾಗಿತ್ತು ರೈತರು. ಸ್ವಲ್ಪ ದೊರೆ ತಂದು ಬೆಳೆಗೆ ಮೇಂಟೈನ್ ಮಾಡ್ಕೊಂಡ್ರೆ ಬೆಲೆಗೆ ಸಿಗಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತದೆ. ಅಣ್ಣ, ಬಾಹು ಟೊಮೊಟೊ ಇಷ್ಟು ದಿನ ಬೆಲೆ ತುಂಬಾ ಕಡಿಮೆ ಹೋಗ್ತಾ ಇತ್ತು, ಇವಾಗ ಸ್ವಲ್ಪ ಏರಿಕೆ ಆಗಿದೆ. ಅದಕ್ಕೆ ಕಾರಣ ಏನಿರ್ಬೋದು ಅಣ್ಣ? ನೋಡಿ, ಬಾಹು ಟೊಮೊಟೊ ಮಳೆ ಬಿದ್ದಂತ ಸಂದರ್ಭದಲ್ಲಿ ಶಾಂಪಲ್ ಆಗಿದ್ದು, ಕಾಯಿ ಗಿಡ ತುಂಬಾ ಸೊಪ್ಪಿದ್ದು ಕಾಯಿ ಇದ್ದಂತ ಸಂದರ್ಭದಲ್ಲಿ ಯಥೇಚ್ಛವಾಗಿ ಮಳೆ ಆದ್ರೆ, ಅಂದ್ರೆ ನೀರ್ ನಿಲ್ಲಂತ ಮಳೆ ಆಗ್ಬೇಕು. ಗಿಡದ ಮೇಲೆ ಕಾಯಿ ಮೇಲೆ ನೀರ್ ನಿಲ್ಲಂತ ಮಳೆ ಆದಂತ ಸಂದರ್ಭದಲ್ಲಿ ಸ್ವಲ್ಪ ಅದು ರೆಸಿಸ್ಟೆನ್ಸ್ ಪವರ್ ಕಳ್ಕೊಂಡು ಜಾಂಡೀಸು, ರೋಸು ಮತ್ತೆ ಕಾಯಿ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅಸಹ್ಯವಾಗಿ ಕಾಣಿಸ್ತಾ ಇರ್ತೈತೆ. ಇವತ್ತು ನೋಡಿ, ಮಳೆ ಹೋಗಿ ಒಂದ್ 8 ದಿವಸ ಆಗಿದೆ. ಮಾಲ್ ತುಂಬಾ ಚೆನ್ನಾಗಿ ಕುದುರ್ಕೊಂಡಿದೆ. ಮಾಲ್ ಕುದುರ್ಕೊಂಡಂತ ಸಂದರ್ಭದಲ್ಲಿ ಹೊಸದಾಗಿ ಯಾವ್ದು ಶಾಂಪಲ್ ಆಗಿದೆ ಆ ತೋಟಗಳಲ್ಲಿ ಬರ್ತಾ ಇರ್ತಕ್ಕಂಥ ಮಾಲ್ ಒಳ್ಳೆ ಬೆಲೆ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಂಗಂತೇಳಿ ಗಾಬರಿ ಆಗಕ್ ಹೋಗ್ಬೇಡ್ರೆ. ಮಳೆ ಇಲ್ದಿರಿದ್ರೆ ಬಾವು ಚೆನ್ನಾಗಿ ನಡೆಯುತ್ತೆ. ಒಳ್ಳೆ ದಪ್ಪ ಮಾಲ್ ಕೇಳ್ತಾರೆ. ಡೆಲ್ಲಿ ಈಗ ಆಗ್ಬೋದು, ಗುಜರಾತ್ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಕೆಲವು ಭಾಗಗಳಲ್ಲಿ ಬಾವು ಟೊಮೊಟೊ ನಡೆಯುತ್ತೆ. ಹಂಗಂತ ಹೇಳ್ಬಿಟ್ಟು ಬಾವು ಟೊಮೊಟೊಗಳಿಂದ ಹೇಳೋದು ಬೇಡ ರೈತರು. ಕಾರಣ ಏನಪ್ಪಾ ಅಂತಂದ್ರೆ, ಈ ಮುಂದಿನ ದಿನಗಳಲ್ಲಿ ಮಳೆ ಇರೋದಿಲ್ಲ. ಯಾವಾಗ ಮಳೆ ಇರೋದಿಲ್ಲ ಅವಾಗ ಶುದ್ಧವಾಗಿ ಟೊಮೊಟೊ ಬರ್ತೈತೆ, ಒಳ್ಳೆ ಕ್ವಾಲಿಟಿ ಬರ್ತೈತೆ, ಬೆಲೆ ಹೋಗ್ತೈತೆ. ಭಯ ಪಡ್ಬೇಡ್ರಿ ಅಂತ ರೈತರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ.